ನನ್ನ ಹೆಸರು ಅಮೋದ್ ಅಂತ. ನಾನು ಆ್ಯಕ್ಚುಲಿ ಪ್ರೊಫೆಷನಲ್ ಕ್ರಿಕೆಟರು. ನನಗೇನು ಪ್ರಾಬ್ಲಮ್ ಆಗಿತ್ತು ಅಂದರೆ ಕ್ರಿಕೆಟ್ ಆಡ್ಬೇಕಾದ್ರೆ ಬಿದ್ದು ಡಿಸ್ಕಲ್ಲಿ ಬಲ್ಜ್ ಆಗಿತ್ತು, 3 ಬಲ್ಜ್ ಆಗಿತ್ತು. ಸೊ ಇದು ಆನ್ ಗೋಯಿಂಗ್ ಪ್ರೋಸೆಸ್ ಫ್ರಮ್ 2018 ಇತ್ತು. ಸೊ 3 ಇಯರ್ಸ್ವರೆಗೂ ನಾನು ಯಾವಾಗ ಸರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ತುಂಬ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟಿಗೆ ಹೋಗಿದ್ದೆ. ಆಯುರ್ವೇದಕ್ಕೆ ಹೋಗಿದ್ದೆ, ಮಸಾಜಿಂಗಿಗೆ ಹೋಗಿದ್ದೆ, ಆಕ್ಯುಪಂಚರಿಗೆ ಹೋಗಿದ್ದೆ, ಎಲ್ಲದಕ್ಕೂ ಹೋಗಿದ್ದೆ. ಆದರೆ ನೋವು ಯಾವತ್ತೂ ಹೋಗ್ತಾ ಇರಲಿಲ್ಲ. ಯಾವಾಗಲೂ ಒಂದು ಪುಲ್ಲಿಂಗ್ ಸೆನ್ಸೇಷನ್ ಇರ್ತಾನೆ ಇತ್ತು ಲೆಫ್ಟ್ ಲೆಗ್ ಸೈಡಲ್ಲಿ. ಯಾಕೆಂದರೆ ಡಿಸ್ಬಲ್ಜ್ ಇದ್ದಿದ್ದು L1S1 ಸೊ ಗೋಯಿಂಗ್ ಫಾರ್ವರ್ಡ್ ಏನಾಯ್ತು ಅಂದರೆ ನಾನು ಹಂಗೆ ಹುಡುಕ್ತಾ ಇದ್ದೆ, ಯಾಕೆ ಈ ನೋವು ಹೋಗ್ತಾನೆ ಇಲ್ಲ ಅಂದ್ಬಿಟ್ಟು ಹಂಗೆ ಕೈರೋಪ್ರಾಕ್ಟರ್ ಹತ್ರ ಹೋಗೋಣ, ಇಷ್ಟ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡೋಣ, ಎಷ್ಟೊಂದು ಟ್ರೈ ಮಾಡಿಬಿಟ್ಟಿದ್ದೀವಲ್ಲ ಏನಕ್ಕೆ ಒಂದಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ದಾಗ ಸರ್ದು ಕಾಂಟ್ಯಾಕ್ಟ್ ಸಿಕ್ತು. ಹಂಗೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಒಂದು ದಿವಸ ಬಂದು ಕನ್ಸಲ್ಟೇಷನಿಗೆ ಬಂದ್ವಿ. ಅಲ್ಲಿ ನನಗೆ ಒಂದು ಸ್ವಲ್ಪ ಇಷ್ಟ ಆಗಿದ್ದು ಏನಂದರೆ ಸರ್ ಬಗ್ಗೆ ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕೆ ಇದಾಗಿದೆ, ಯಾಕೆ ಇಲ್ಲಿ ಎಕ್ಸಾಕ್ಟ್ಲಿ ಇದು ಹಿಡಿತಾ ಇದೆ, ಯಾಕೆ ಇಲ್ಲಿಗೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇದೆ ಅಂತ. ಅದಕ್ಕೆ ನೆಕ್ಸ್ಟ್ 5 or 6 ಸೆಷನ್ಸಿಂದ 10 ಸೆಷನ್ವರೆಗೂ ಹಿಡಿಯುತ್ತೆ ಇದನ್ನು ಕರೆಕ್ಟ್ ಮಾಡೋಕ್ಕೆ. ಅದಾದಮೇಲೆ ಸ್ಟ್ರೆಂತಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಕಂಪೇರ್ಡ್ ಟು ಆಲ್ ದ ಅದರ್ ಮೆಥಡ್ಸ್ ನಾನು ಏನು ಯೂಸ್ ಮಾಡಿದೆ ಇದನ್ನು ಹೋಗ್ಸೋದಕ್ಕೆ, ಆಫ್ಟರ್ ದ 10 ಸೆಷನ್ ದಟ್ ಐ ಹ್ಯಾಡ್ ಹಿಯರ್ ಆಲ್ಮೋಸ್ಟ್ ಸರಿ ಹೋಗ್ಬಿಟ್ಟಿದ್ದೆ. ನಾನು ಟಿಲ್ಟಲ್ಲಿ ನಡೀತಾ ಇದ್ದ ಒಂದು ಸ್ಟ್ರೈಟ್ ಬಂದಿದ್ದೆ, ಆರಾಮಕ್ಕೆ ಓಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ತುಂಬ ಆ್ಯಕ್ಟಿವ್ ಪರ್ಸನ್ನು, ಆದರೆ ಒಂದು 6-7 ಮಂತ್ಸಿಂದ ಏನೂ ಆಡಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಒಂದು 1 ಮಂತಿಗೆ ಆಡೋಕ್ಕೆ ಶುರು ಮಾಡಿ ಇವಾಗ 2021 ನಾನು ಲಾಸ್ಟ್ ಬಂದಿದ್ದೆ. ಇವಾಗ 2025 ಬಂದಿರೋದು ಬರೀ ರೂಟೀನ್ ಚೆಕಪ್ಪಿಗೆ. ಯಾಕಂದರೆ ನಾನು ಅಬ್ರಾಡಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಅಲೈನ್ಮೆಂಟ್ ಮಾಡಿಸ್ಕೊಂಡು ಹೋಗೋಣ ಅಂತ. ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರಾದರೂ ಸ್ಪೈನಲ್ ಇಶ್ಯೂಸ್ ಇದ್ದರೆ, ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ ಇದ್ದರೆ, ಅಥವಾ ಯಾರಾದರೂ ಎನಿ ಏಜ್ ಇರ್ಬೋದು, ಡಿಸ್ಕ್ ಬಲ್ಜು, ಸ್ಲಿಪ್ ಡಿಸ್ಕು ಅಥವಾ ಏನಾದರೂ ಇಂದ ಸಫರ್ ಮಾಡ್ತಿದ್ರು, ಪ್ಲೀಸ್ ಸರ್ನ ಬಂದು ಒಂದ್ಸರಿ ಕನ್ಸಲ್ಟ್ ಮಾಡಿ. ಅವ್ರು ನಿಮಗೆ ಹೋಗೋ ಟೈಮಲ್ಲಿ ನಿಮಗೆ ಏನೋ ಡೌಟ್ ಇರಬಾರ್ದು, ಆ ಥರ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತಾರೆ. ತುಂಬ ಥ್ಯಾಂಕ್ ಯು ಸರ್.